ದಕ್ಷಿಣ ಕಾಶಿ ಎಂದೇ ಹೆಸರಾಗಿರುವ ಶಿವಗಂಗೆ ಹೋಗುವ ರಸ್ತೆಯಲ್ಲಿ ನಿಜಕ್ಕೂ ನಾವು ತೋರಿಸುವುದಕ್ಕೂ ಅಸಹ್ಯವಾದ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಲ್ಲಿ ಬಿದ್ದ ಪ್ಲಾಸ್ಟಿಕ್ ಕವರ್ಗಳು, ಗ್ಲಾಸ್ಗಳು ಇಲ್ಲಿನ ಕರಾಳತೆಯನ್ನ ಬಿಚ್ಚಿಟ್ಟಿದೆ. ದುರಂತ ಅಂದ್ರೆ ಇಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆಯ ಆಗರ ಆಗಿದ್ರು ಅಧಿಕಾರಿಗಳು ಮಾತ್ರ ಕ್ಯಾರಿ ಅಂತ ಇಲ್ಲ. ಇದು ನಿಮ್ಮ ಟೈಮ್ 9 ನ್ಯೂಸ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಯಲಾದ ಮಹಾನಾಚಾರ. ಹೌದು, ದಕ್ಷಿಣ ಕಾಶಿ ಎಂದೇ ಹೆಸರಾಗಿರುವ ಶಿವಗಂಗೆ ಹೋಗುವ ರಸ್ತೆಯಲ್ಲಿ ಇರೋ ಸಾಲು ಸಾಲು ಬಾರ್ಗಳಿಂದ ಈ ಪರಿಸರ ಅಯೋಮಯವಾಗಿದೆ. ರಸ್ತೆಯಲ್ಲಿಯೇ ರಾಶಿ ರಾಶಿ ಕಸ ಬಿದ್ದಿದೆ. ಇದಕ್ಕೆ ಮೂಲ ಕಾರಣ ಬಾರ್ನಲ್ಲಿ ಕುಡಿದ ಪ್ಲಾಸ್ಟಿಕ್ ಗ್ಲಾಸ್ಗಳನ್ನ ತಂದು ಇಲ್ಲಿ ಹೀಗೆ ಬೇಕಾಬಿಟ್ಟಿಯಾಗಿ ಬಿಸಾಕಿರೋದು. ವಿಪರ್ಯಾಸ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಈ ರೀತಿಯ ಕೊಳಕಾದ ಮಲಿನಯುಕ್ತ ವಾತಾವರಣ ನಿರ್ಮಾಣ ಆಗಿದ್ರೂ ಈ ಬಗ್ಗೆ ಗಮನ ಹರಿಸಿಲ್ಲ. ಅದರಲ್ಲೂ ಸೋಂಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಣ್ಮುಚ್ಚಿ ಕುಳಿತಿರೋದು ನಿಜಕ್ಕೂ ಬೇಸರ ತರಿಸಿದೆ. ದುರಂತ ಅಂದ್ರೆ ಈಗಾಗಲೇ ಇಲ್ಲಿನ ಜನಸಾಮಾನ್ಯರು ಡಾಬಸ್ಪೇಟೆಯಿಂದ ಶಿವಗಂಗೆ ಹೋಗುವ ರಸ್ತೆಯನ್ನ ಬಾರ್ ರಸ್ತೆ ಅಂತ ಕರೆತಿದ್ದಾರೆ. ಅಷ್ಟರ ಮಟ್ಟಿಗೆ ಈ ಬಾರ್ನಿಂದ ಅವ್ಯವಸ್ಥೆ ಉಂಟಾಗಿದೆ. ಸಾಲತಕ್ಕೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಶುರುವಾಗಿದೆ. ಅಲ್ಲಲ್ಲಿ ಬಿದ್ದ ಪ್ಲಾಸ್ಟಿಕ್ ಗ್ಲಾಸ್, ಮಲೇರಿಯಾ ಹರಡೋ ಭೀತಿ. ಗ್ಲಾಸ್ನಲ್ಲಿ ನಿಂತ ಮಳೆ ನೀರು, ಕಾಯಿಲೆ ಹರಡುವ ಆತಂಕ. ನಿಜ, ಇಲ್ಲಿ ಹೀಗೆ ಬಿದ್ದಿರುವ ಪ್ಲಾಸ್ಟಿಕ್ ಗ್ಲಾಸ್ಗಳಲ್ಲಿ ಮಳೆ ನೀರು ಶೇಖರಣೆಯಾಗ್ತಾ ಇದ್ದು ಈ ಕೊಳಕು ನೀರಿನಿಂದ ಸಾಂಕ್ರಾಮಿಕ ರೋಗಗಳು ಹರಡೋ ಭೀತಿ ಶುರುವಾಗಿದೆ. ಸೊಳ್ಳೆಗಳ ಕಾಟವೂ ಜೋರಾಗಿದೆ. ಅದರಲ್ಲೂ ಮಲೇರಿಯಾ, ಟೈಫಾಯ್ಡ್ ಕಾಣಿಸಿಕೊಳ್ತಾ ಇದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಒಟ್ನಲ್ಲಿ ನಿತ್ಯ ಸಾವಿರಾರು ಜನ ಓಡಾಡುವ ರಸ್ತೆ ಇದು. ಸಾಲದಕ್ಕೆ ಪ್ರಸಿದ್ಧ ಟೂರಿಸ್ಟ್ ಪ್ಲೇಸ್ ಕೂಡ ಹೌದು. ಪ್ಲಾಸ್ಟಿಕ್ ಬಳಸದಂತೆ ಸರ್ಕಾರ ಕೂಡ ಆದೇಶ ತಂದಿದೆ. ಆದರೂ ಇಂತಹ ಜಾಗದಲ್ಲಿಯೇ ಹೀಗೆ ಅವ್ಯವಸ್ಥೆ ತಾಂಡವ ಆಡ್ತಾ ಇದ್ದು ಇದರ ಬಗ್ಗೆ ಗಮನ ಹರಿಸಬೇಕಾದ ಅಧಿಕಾರಿಗಳು ಜಾಣ ಕುರುಡುತನ ಪ್ರದರ್ಶಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಅಪಾಯ ಉಂಟಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ.